ಏನೋ ಮಾಡಕ್ಕಾಗಲ್ಲ ಹಾಕ್ಬೇಡ್ದಂತಲ್ಲ ಅವ್ರು ಹೇಳ್ತಾವ್ರಲ್ಲ. ನೀನೇನು ಈಗ ಸೊಸಿ ಎಲ್ಲಿ ಬುಕ್ ಮಾಡಿದ್ಯಾ? ಮಾಡೋ ಟೈಮಲ್ಲಿ ಮಾಡ್ದಲ್ಲ ನೀನ್ ಯಾವಾಗ ಮಾಡೋದಲ್ಲ. ಇವಾಗ ಹುಷಾರಿಲ್ವಾ? ಹುಷಾರಿಲ್ವಾ? ಕಾರಲ್ಲಿ ಕೂತ್ತಾ ಇವಾಗ ನಾನು ಬಸ್ಸಲ್ಲಿ ಬರ್ತೀನಿ. ಕಾರಲ್ಲಿ ಕೂತ್ಕೊ. ಮನೆ ಹತ್ರ ಬಿದ್ದು ನಾನು ಹಿಂಗೆ ಏನ್ ಮಾಡ್ಬೇಕು ಅಂತ ಗೊತ್ತು. ನೀನು ಬೆಂಗಳೂರಿಗೆ ಹೋಗಿ ನೀನು ಅಲ್ಲೇ ಇಲ್ಲಿ ಬರ್ಲೇಬೇಡ. ಹೋಗ ಅಲ್ಲಿರೋ ಹತ್ತಿ ಕಾರಲ್ಲಿ ಕೂತ್ಕೊ. ನಾನು ಬಸ್ಸಲ್ಲಿ ಬರ್ತೀನಿ. ಬಸ್ಸಲ್ಲಿ ಬರ್ತೀನಿ ಹೋಗು. ಹೋಗ ಇವಾಗ ಕೂತ್ಕೊಳ್ಳ ಅಲ್ಲಿ ಕೂಡ್ಸ್ಕೊಂಡು ಹೋಗ. ಅಲ್ಲ ಟೈಮ್ ಕೊಡಿ ಅವನಿಗೆ. ಕಬ್ಬು ಹಾಕಂಗಿದ್ರೆ ಎಡವಣೆ ಹಬ್ಬದ ಟೈಮ್ಗೆ ಹಾಕ್ಬೇಕು ಅಂತ. ಇವನು ಇವಾಗ ಹಾಕ್ಬಿಟ್ಟು ಅದನ್ನು ವೇಸ್ಟ್ ಮಾಡಕ. ಇವಾಗ ಈಗೆಲ್ಲ ಸೊಸೆನೆ ಕೊಡ್ತಾರೆ. ಒಂದೇ ಒಂದ್ ಸೊಸೆ ಹೋಗಲ್ಲ. ಈಗ ರಾಗಿ ಬೆಳ್ಕೊಳ್ಳಿ ಒಂದ್ ಬ್ಯಾಚ್ ಇವಾಗ 3 ತಿಂಗಳೊಳಗೆ ಏನ್ ಮಳೆ ಸಿಗಾಕೋತೈತ? ಮಳೆ ಇದು ರೈತ ಮಳೆ ಸಿಗಾಕೊಂಡ್ರೆ ಮೇಗೆ ಬರೋದು ಮಳೆ. ನಿಮ್ಮ ಹಬ್ಬ ಆದ್ಮೇಲೆ ಮಳೆ ಬರಲ್ಲ. ಅಲ್ಲ ಇವನು 3 ತಿಂಗಳು. ಇವತ್ತು ವರ್ಷದ ಮೊದಲನೇ ದಿನ. ಅಲ್ಲೇನ ಗೌಡ್ರು ಹೇಳ್ತಾರ ನೋಡಿ. ಗೌಡ್ರು ಏನ ಅದು ಮಳೆಗಾಲಕ್ಕೆ ಬರೋದು. ಮಳೆ ಏನಾದ್ರು ಓ ಇಲ್ಲೇ ಬಂದ್ರು. ಏನ್ ಸಾಕಿದ್ಯಾ? ಒಂದ್ ಕಡಿರಿ ಅತ್ಲ ಎಡೆ. ಈಗ ಇವ್ರು ಜೊತೆಗೆ ಹಾಕ್ಯಂಡೆ ಮಾಡ ಅಲ್ಲ ಇವ್ರು ಜೊತೆಗೆ ಹಾಕ್ಯಂಡೆ ಮಾಡ್ಕ. ನೀನು ಏನ್ ಮಾಡಿದ್ಯಾ? ಬಾ ನೀನ್ ಬೆಂಗಳೂರಿಗೆ ಬಾ ಇವಾಗ. ಅತ್ತೆ ನಿಮ್ಮವು ಯಾವು? ಹಾ ಹಂಗೆ ಕೊಟ್ಬಿಡ್ತೀನಿ. ಇವಾಗ ಇವ್ರು ನಿನ್ ಕೈಲಿ ಮಾಡಕ್ಕಾಗಲ್ವಲ್ಲ. ಇವ್ರ ಜೊತೆ ಶೇರ್ ಮಾಡ್ಕೊ. ಗೊತ್ತಾ ಅವ್ನ್ ಫೋನ್ ಮಾಡಿದಕ್ಕೆ ಇವಾಗ ಬಂದಿದ್ದು. ನಾನ್ ಫೋನ್ ಮಾಡಿದ್ರೆ ಫೋನೇ ಎತ್ತಲ್ಲ. ಬಂದು ಹೋದ ಅವನೇನೋ ಅದೇನೋ ಸ್ವಲ್ಪ ಅಲ್ಲೊಂದು ಕಾಯಿ ಬಿದ್ರಂಗ ಐತೆ. ಕಾಯಿ ಬಿದ್ದರೆ ಎತ್ಕೊಂಡದೆಲ್ಲ ತೋಟದೊಳಗೆ ಅಲ್ಲ ಸುಮಾರು ಕಾಯಿ ಬಿದ್ದವ ಒಳಗಡೆ. ನಾನು ಇನ್ನೊಂದ್ ತಿಂಗಳು ರಾಮಚಂದ್ರಂಗೆ ಹೇಳಿದೀನಿ. ಇಲ್ಲೊಂದಿಬ್ರು ಬಂದು ಇಲ್ಲಿ ಅಲ್ಲಿ ಕಾಂಪೌಂಡ್ ಕಟ್ಬಿಟ್ಟು ಆ ಗೇಟ್ ನಿಲ್ಲಿಸ್ತಾರಂತ. ಏನು ಮಾಡಿದ್ರೆ ಇದು ಮಾಡ್ಕೊಂಡ್ರೆ ನಮ್ಮ ಎಡೆವರೆ ಕಾಲ ನಮ್ಗೆ ಬರ್ಬೇಕಿತ್ತು. ಹೊಸ ಕೂಡಿ ಬರ್ತಾರಲ್ವಾ? ಇಲ್ಲಿ ಯಾರಕ್ಕೆ ಕಾಲ ಯಾರ್ಕೊಂಡು ಇಲ್ಲಿ ಬಂದು ಮಾಡ್ಬಿಟ್ರೆ ಅಥವಾ ಯಾರು ನಮ್ಮ ಯಾರು ಹೋಗೋದು. ನಿಮ್ಮ ಮಾವತ್ತಿಗೆ ಇಲ್ಲಿ ಹಂಗೆ ಮಾವನಿಗೆ ಬಂದ್ ಮಾಡ್ಬಿಟ್ರೆ ಇಲ್ಲಿ ಯಾರು ಹೋಗ್ತೀಗ. ನಾನು ಮಾಡೋದು ಇಲ್ಲಿ ತಂತಿ ಬೇಲಿ ಹಾಕಿಸ್ಬಿಟ್ಟು ಅತ್ಲ ಕಡೆ ಹಂಗೆ ತಂತಿ ಬೇಲಿ ಹಂಗೆ ತಿರ್ಗಿಸ್ಬಿಟ್ಟು ಗೇಟ್ ತಂದು ಇಟ್ಟಿದ್ದೀವಿ. ಚೇತಿ ಇವಾಗ ಗಾಡಿಲಿ ಬರ್ತೀಯ ನೀನು ದುರ್ಗಕ್ಕೆ? ಗಾಡಿಲೇ ಬಾ ಹಂಗಾರೆ. ಹಾ ಪೆಟ್ರೋಲ್ ಹಾಕಿಸಿ ಬಾರೋ. ಇಲ್ಲ ಏಂತಿಕೋ ಅಲ್ಲ. ನೀವು ಸುಮ್ನಿರ್ರಿ. ನೀವು ಮಧ್ಯದಲ್ಲಿ ಯಾಕೆ? ಅಲ್ಲ ಮಟನ್ ಕೊಡಿಸ್ತೀವಿ ಅಲ್ಲಿ ತಗೊಂಬತ್ತಾನೆ. ಅತ್ತೆ ಇವಾಗ ಅಲ್ಲಿ ಮಟನ್ ಕೊಡಿಸ್ತೀವಿ ತಗೊಂಡು ಮಾಡಿ ಅದನ್ನ. ಅವನು ಅಲ್ಲಿ ದುರ್ಗದಿಂದ ಬರ್ತಾನೆ ಗಾಡಿಲಿ. ನಮಗ್ ಗೊತ್ತಿಲ್ಲ ಇಲ್ಲಿ ಬರ್ತೀವಿ ಅಂತೇಳಿ. ಇಲ್ಲ ಅಲ್ಲೇ ತಗೊಂಡ್ಬಿಡ್ತಾ ಇದ್ರು. ಹ್ಮ್ ಅಯ್ಯೋ ನಮ್ಗೆ ದಾರಿ ಉದ್ದಕ್ಕೂ ಮಾಡೋರ ತಿನ್ನೋಣ ಮಾಡ್ತೀನಿ ಅಂತ. ಏನು ಬೇಡ ನಾವು ಹೋಯ್ತೀವಿ. ಬರಲ್ಲ ನಮ್ಮ ಮಾವರು ಚೆನ್ನಾಗೆ ಮಾಡೋನೆ ಅಂತಾರೆ. ಎಲ್ಲ ವಿಡಿಯೋ ಎಲ್ಲ ತೋರಿಸ್ತಾ ಇದನ್ನ. ಚೆನ್ನಾಗಿ ಕೆಲಸ ಮಾಡೋನೆ ಅಂತ ಹೇಳ್ತಾರ ಅವರು. 3 ತಿಂಗಳಲ್ಲಿ ಏನ್ ಮಾಡ್ತೀಯ? ಇದು ರಾಗಿ ಹಾಕಿರ್ಬೇಕು. ಇನ್ನೊಂದು 15
ಸುಣ್ಣಕ್ಕೆ ಏನೋ ರಾಗಿ ನಡಲ್ಲ ಕಬ್ಬು ಇನ್ನು 6 ತಿಂಗಳು ಅಂತಲ್ಲ ಅವ್ರು ಹೇಳ್ತಾವ್ರಲ್ಲ. ಎಷ್ಟು ನೆಟ್ರೆ ತಿರ್ಗಾ ಡಿಸೆಂಬರ್ಗೆ ಕಟ್ಕೊಬೋದು ಕಬ್ಬು ನೆಟ್ತೀರಿ ಈಗ. ಗೌಡ್ರಿ ನೀವ್ ಹೇಳ್ರಿ ಅದೇನೋ ರಾಗಿ ಹಾಕಿದ್ರೆ ಏನೋ ಇದಾಗುತ್ತೆ ನೀವ್ ಹೇಳ್ರಿ ನಮ್ಮ ಅಣ್ಣಂಗೆ ಅವನು ಏನ್ ಮಾಡ್ತೀನಿ ಅಂತ ಅವ್ನ ನೀವ್ ಕರೆಕ್ಟ್ ಆಗಿ ಹೇಳ್ರಿ. ಇವಾಗ ಅವ್ನು ಮಾಡ್ತೀನಿ ಅಂತ ಅಂದಲ್ಲ ಕಬ್ಬನೇ ಹಾಕ್ಲಿ ಬಿಡು. ಏನು ಅದಾಗ್ಲಿಲ್ಲ ಅಂದ್ರೆ ಮಧು ಇದ್ ಮಾಡ್ತಾನೆ ಬಿಡಿ ಅಷ್ಟೇ. ತಲೆ ಕೆಡಿಸ್ಕೊಬಿಡಿ. ಆಮೇಲೆ ಈ ಸುಣ್ಣ ಹೊಡೆಯೋದಾದ್ರೆ ಸುಣ್ಣಕ್ಕೆ ಒಂದ್ 2 kg ಅಷ್ಟು ಮೈದಾ ಮಿಕ್ಸ್ ಮಾಡ್ಬೇಕು. ಮೈದಾ ಬೆಲ್ಲ ಅಡಿಕೆಗೆ ಅಲ್ಲಿ ತನಕ ಹೊಡಿಬೇಕು. ಬಿಸಿಲಿಗೆ ಬಿಸಿಲು ಬಂತ ಇದ್ರಿಗೆ ಬೇಕು. ನೋಡಿ ಈ ಬಿಸಿಲು ಇರಬಾರ್ದು, ಈ ಕಡೆ ಮುಳುಗ ಬಿಸಿಲು ಹೊಡಿತಾರೆ. ಇವು ಈ ಕಡೆ ಅವರು ನಮ್ಮ ಮಾವನವರು ಅಲ್ಲಿಂದ ಸಸಿ ಕೊಟ್ಟಿದ್ದನ್ನ ಇದೇ ಟೈಮ್ಗೆ ಅಲ್ಲೂ ಹಾಕಿದ್ರು ಒಂದಷ್ಟು ಸಸಿ. ಇಲ್ಲಿದು ನಾನು ವಿಡಿಯೋ ಮಾಡಿ ಕಳಿಸ್ದೆ, ಅವ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ ಅಂದ್ರು. ಚೆನ್ನಾಗೆ ಇದ್ ಮಾಡಿದಾನೆ ಚೇತಿ, ಒಳ್ಳೆ ಕೆಲಸಗಾರನು ಅಂತ ಅಂದ್ರು ಅವರು. ಇದು ಒಳ್ಳೆ ತಗ್ಗಿನ ಜಾಗ, ಒಳ್ಳೆ ಜಾಗಕ್ಕೆ ಇದು ಹಾಕೊಂಡಿದ್ದೀರಾ, ಸೀಮೆ ಹುಲ್ಲು ಹಾಕೊಂಡಿದ್ದೀರಾ. ಸೀಮೆ ಹುಲ್ಲ ತೋಟದೊಳಗೆ ಹಾಕ್ಬಿಟ್ರೆ ತೋಟ ನಿರ್ನಾಮ, ಅದು ಸಿಕ್ಕಾಗುತ್ತೆ. ತೋಟವನ್ನ ಸಿಕ್ಕಾಗುತ್ತೆ ಇದಾಗುತ್ತೆ. ಕೆಳಗೆ ರಾಗಿ ಹಾಕಿದ್ದೀರಾ ಅಲ್ಲಿಂದ ನಾಲ್ಕಡಿ ಯಾಕ್ರಿ? 2.5 ಅಡಿ. 2.5 ಉತ್ತಗ ಟ್ಯಾಕ್ರಿ. 2 ಅಡಿ ಇದ್ರೆ ಸಾಕು. 3 ಇಂಚ್ ನೀವು ಏನೇ ಟ್ಯಾಕ್ ಹೊಡೆದ್ರು 3 ಇಂಚ್ ಅಷ್ಟೇ. ಇನ್ನೇನತ್ತೆ ಸಮಾಚಾರ? ಎಲ್ಲಿ ನಾನು ಬಂದಾಗ ಇರೋದೇ ಇಲ್ಲಪ್ಪ ನೀವು. ಮೊನ್ನೆ ಬಂದಿದ್ವಿ ನಾನು ಅಶ್ವಿನಿ. ಎಲ್ಲಿ ನಮ್ಮ ಮನೆ ದೇವ್ರಿಗೆ ಫೋನ್ ಮಾಡಿದ್ರೆ ಎಲ್ಲಿ ಇವನು ಎತ್ತಲಿಲ್ಲ, ನೀವು ಎತ್ತಲಿಲ್ಲ. 12 ಗಂಟೆಲೇನೋ ಮಾಡಿದ್ವಿ. 12-1 ಗಂಟೆಲಿ ಮಾಡಿದ್ವಿ. ಅವ್ರ ನಂಬರ್ ನನ್ನ ಹತ್ರ ಎಲ್ಲ ಐತೆ. ಇರ್ಲಿ ಆಯ್ತು ಬಿಡಿ, ನೀವು ಅದು ಇದು ಬಿಸಿಲಿ ಇರ್ತೀರ. ಚೇತಿ ನಂಗೆ 3 ತಿಂಗಳಾದ್ಮೇಲೆ ರಾಗಿ ಬೇಕಪ್ಪ, ಆಯ್ತಾ? ಅರ್ಧ ಕೆಜಿ ಅರ್ಧ ಕ್ವಿಂಟಾಲ್ ಇದ್ ಮಾಡಿಸಿ ಇಟ್ಟಿರು. ಹೋಯ್ತದೆ